ಭಾರತ 7 ವರ್ಷಗಳ ಬಳಿಕ ಇರಾನ್ನಿಂದ ತೈಲವನ್ನ ಖರೀದಿಸಿದೆ. 2019ರಿಂದ ಈವರೆಗೆ ಇರಾನ್ನಿಂದ ತೈಲ ಖರೀದಿ ಸ್ಥಗಿತಗೊಳಿಸಿದ್ದ ಭಾರತ ಈಗ ಯುದ್ಧ ಸ್ಥಿತಿ, ತೈಲ ಅಭಾವದ ನಡುವೆ ಇರಾನ್ನಿಂದ ತೈಲವನ್ನ ಖರೀದಿಸಿದೆ. ಹೊರ್ಮುಜ್ ಜಲಸಂಧಿ ಮೂಲಕ ಇರಾನ್ನಿಂದ ಭಾರತಕ್ಕೆ ಕಚ್ಚಾ ತೈಲ ವ್ಯಾಪಾರ ಮಾಡಲಾಗಿದೆ. ಕಳೆದ ತಿಂಗಳು ಇರಾನ್ ತೈಲ ಮಾರಾಟದ ಮೇಲಿನ ನಿರ್ಬಂಧವನ್ನ ಅಮೆರಿಕ ಸಡಿಲಗೊಳಿಸಿತ್ತು. ಇದೀಗ ಇರಾನ್ನಿಂದ 44,000 ಮೆಟ್ರಿಕ್ ಟನ್ ತೈಲವನ್ನ ಖರೀದಿಸಿದ್ದೇವೆ ಅಂತ ಭಾರತ ಸರ್ಕಾರ ಹೇಳಿದೆ. 40ಕ್ಕೂ ಅಧಿಕ ದೇಶಗಳಿಂದ ಭಾರತಕ್ಕೆ ತೈಲ ಆಮದು ಆಗ್ತಿದೆ ಅಂತ ಮಾಹಿತಿ ನೀಡಿದೆ. ಇನ್ನೊಂದೆಡೆ ಇರಾನ್ನಲ್ಲಿ ಯುದ್ಧದ ನಡುವೆ ಸಿಲುಕಿದ್ದ 345 ಭಾರತೀಯರು ಸುರಕ್ಷಿತವಾಗಿ ಮರಳಿದ್ದಾರೆ. ತಮಿಳುನಾಡಿನ ಚೆನ್ನೈ ಏರ್ಪೋರ್ಟ್ಗೆ ಬಂದಿಳಿದವರನ್ನ ಕುಟುಂಬದವರು ಹೂ ನೀಡಿ ಸ್ವಾಗತಿಸಿದ್ದಾರೆ. ರಾಜ್ಯದಲ್ಲಿ ಆಟೋ ಎಲ್ಪಿಜಿ ಸಮಸ್ಯೆ ತಾಂಡವಾಡ್ತಾ ಇದೆ. ಆಟೋ ಗ್ಯಾಸ್ ಸಿಗದೆ ದಿನದಿಂದ ದಿನಕ್ಕೆ ಚಾಲಕರ ಬದುಕು ನರಕ ಆಗ್ತಾ ಇದೆ. ಈ ದೃಶ್ಯವನ್ನೊಮ್ಮೆ ನೋಡಿ. ಕಣ್ಣು ಹಾಯಿಸಿದಷ್ಟು ದೂರವು ಆಟೋಗಳ ಸಾಲು. ಅಲ್ಲೇ ನಿದ್ದೆ, ಅಲ್ಲೇ ಊಟ. ಇದು ಬೆಂಗಳೂರಿನ ಚಾಮರಾಜಪೇಟೆ ಬಳಿಯ ಎಲ್ಪಿಜಿ ಗ್ಯಾಸ್ ಬಂಕ್ ಮುಂದೆ ಕಂಡು ಬಂದ ದೃಶ್ಯ. ಇತ್ತ ಪದ್ಮನಾಭನಗರದ ಗ್ಯಾಸ್ ಸ್ಟೇಷನ್ ಬಳಿಯೂ ರಸ್ತೆಯುದ್ದಕ್ಕೂ ಆಟೋಗಳ ಸಾಲು ಕಂಡುಬಂತು. ವಿಜಯನಗರದಲ್ಲಿ ಬಂಕ್ ಓಪನ್ ಆಗೋಕೆ ಮೊದಲೇ 400ಕ್ಕೂ ಹೆಚ್ಚು ಆಟೋಗಳು ಸರದಿ ಸಾಲಲ್ಲಿ ನಿಂತಿದ್ವು. ಸಂಪಾದನೆ ಇಲ್ಲದೆ ಕೈ ಸುಟ್ಕೊಂಡಿರುವ ಆಟೋ ಚಾಲಕರ ತಾಳ್ಮೆ ಕಟ್ಟೆಯೊಡೆದಿದೆ. ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ನಾವು 10 ರೂಪಾಯಿ ಜಾಸ್ತಿ ಕೇಳಿದ್ರೆ ಜನ ಕಳ್ಳ ಅಂತಾರೆ, ಆದ್ರೆ ಎಂಎಲ್ಎಗಳು ಉಚಿತ IPL ಟಿಕೆಟ್ ಕೇಳ್ತಿದ್ದಾರೆ, ಫ್ರೀ ಟಿಕೆಟ್ ಕೇಳೋದಕ್ಕೆ ನಾಚಿಕೆ ಆಗಲ್ವಾ ಅಂತ ಚೀಮಾರಿ ಹಾಕಿದ್ದಾರೆ. ನಮ್ಮ ಇದಕ್ಕೆ ಅಂತ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಸಚಿವರುಗಳು, MP ಗಳು, MLAಗಳು ಎಲ್ಲ ಇದ್ದಾರೆ. ಅವ್ರುಗಳು ಇದ್ರ ಬಗ್ಗೆ ಎಲ್ಲ ಕಡೆ ಏನೇನಿದೆ ಅದನ್ನ ಒಂದು ಆಟೋ ಡ್ರೈವರ್ಗಳಿಗೆ ಮಾಹಿತಿ ಕೊಟ್ಟು ಇಂಥ ಜಾಗದಲ್ಲಿ ಸಿಗ್ತಾ ಇದೆ, ಇಂಥ ಜಾಗದಲ್ಲಿ ಸಿಗ್ತಾ ಇಲ್ಲ, ಇನ್ನೊಂದು ಸ್ವಲ್ಪ ದಿವಸ ಸರಿಯಾಗುತ್ತೆ, ಏನಾದ್ರು ಒಂದು ಫೀಲ್ಡ್ಗೆ ಬಂದು ನೋಡ್ಬಿಟ್ಟು ಅದಕ್ಕೊಂದು ಏನೋ ಪರಿಹಾರ ಕೊಡೋದು ಅಥವಾ ಏನೋ ಒಂದು ಉತ್ತರ ಕೊಡೋದು ಮಾಡಬೇಕು. ಅದು ಬಿಟ್ಬಿಟ್ಟು ಇವರು IPL ಟಿಕೆಟ್ ಬೇಕು, ನನ್ನ ಹೆಂಡತಿ ಬೇಕು, ನನ್ನ ಮಕ್ಳಿಗೆ ಬೇಕು, ನಾವು VIP ಗ್ಯಾಲರಿಲಿ ಬೇಕು, ನಮ್ಗೆ ವಿರಾಟ್ ಕೊಹ್ಲಿ ಪಕ್ಕನೇ ಬೇಕು ಅಂತ ಕೇಳ್ತಾರಲ್ಲ, ಅವ್ರಿಗೆ ನಾಚಿಕೆ ಆಗಬೇಕು, ಮಾನ ಮರ್ಯಾದಿಲ್ಲ ಅವ್ರಿಗೆ. ಹೊಟ್ಟೆಗೆ ಅನ್ನ ತಿಂತಾರೆ, ಏನು ತಿಂತಾರೆ ಸರ್ ಅವರು? ಇದೆಲ್ಲದರ ಮಧ್ಯೆ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿರುವ ಆಟೋ ಚಾಲಕರು ನಾಳೆ ಸಚಿವ KH ಮುನಿಯಪ್ಪ ಮನೆಗೆ ಮುತ್ತಿಗೆ ಹಾಕಲು ಸಜ್ಜಾಗಿದ್ದಾರೆ. ಆದ್ರೆ ಸಚಿವರು ಮಾತ್ರ ಆಟೋ ಚಾಲಕರು ಮನೆಗೆ ಬಂದ್ರೆ ಸ್ವಾಗತ ಮಾಡಿ ಕಾಫಿ ತಿಂಡಿ ಕೊಡ್ತೀನಿ ಅಂತಿದ್ದಾರೆ. ಕೇಂದ್ರ ಸರ್ಕಾರದ ಕೆಲಸ ಇದು, ರಾಜ್ಯದ ಏನಾದ್ರೆ ಇವತ್ತೇ ಬಗೆಹರಿಸ್ಬಿಡ್ತೀನಿ. ಅದರಿಂದ ಅವ್ರು ಬರಲಿ, ನಮ್ಮ ಮನೆಗೆ ಬರಲಿ, ಸ್ವಾಗತ ಮಾಡ್ತೀನಿ, ಕಾಫಿ ಕೊಡ್ತೀನಿ, ತಿಂಡಿ ಕೊಡ್ತೀನಿ, ಮತ್ತು ಅವರ ಕಷ್ಟವನ್ನು ಬಗೆಹರಿಸೋಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಬೆಂಗಳೂರಲ್ಲಷ್ಟೇ ಅಲ್ಲ, ರಾಜ್ಯದ ಮೂಲೆ ಮೂಲೆಯಲ್ಲೂ ಆಟೋ ಗ್ಯಾಸ್ ಅಭಾವಕ್ಕೆ ಚಾಲಕರು ಕಂಗಾಲಾಗಿದ್ದಾರೆ. ಬಳ್ಳಾರಿಯಲ್ಲಂತೂ 7 ಆಟೋ ಗ್ಯಾಸ್ ಬಂಕ್ಗಳಿಗೂ ಬೀಗ ಬಿದ್ದಿದೆ. LPG ಸಿಗದೇ ಇರೋದ್ರಿಂದ ಆಟೋಗಳನ್ನ ಮನೆ ಮುಂದೆ ನಿಲ್ಲಿಸೋ ಪರಿಸ್ಥಿತಿ ಬಂದಿದೆ. ಹುಬ್ಬಳ್ಳಿಯಲ್ಲಂತೂ ಗ್ಯಾಸ್ ದರ ಏರಿಕೆಯ ಬಿಸಿ ಆಟೋ ಚಾಲಕರ ಜೇಬು ಸುಡ್ತಾ ಇದೆ. ಪ್ರತಿ ಲೀಟರ್ ಆಟೋ ಗ್ಯಾಸ್ ಬೆಲೆ 120 ರೂಪಾಯಿಗೆ ಏರಿಕೆಯಾಗಿದೆ. ಅಲ್ಲದೆ ನೋ ಸ್ಟಾಕ್ ನೆಪದಲ್ಲಿ ಹೋಟೆಲ್ನವರಿಗೆ ಅಕ್ರಮವಾಗಿ ಗ್ಯಾಸ್ ಮಾರಾಟ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿ ಆಟೋ ಚಾಲಕರು ಬೀದಿಗಿಳಿದು ಪ್ರತಿಭಟಿಸಿದ್ದಾರೆ. ಚಿಕ್ಕಮಗಳೂರಲ್ಲೂ ಪರಿಸ್ಥಿತಿ ಹೊರತಾಗಿಲ್ಲ. ಪಾರ್ವತಿಪುರದ ಗ್ಯಾಸ್ ಸ್ಟೇಷನ್ 1 ವಾರದ ಬಳಿಕ ಸ್ಟಾಕ್ ಬಂದಿದ್ದು ಆಟೋ ಚಾಲಕರು ಮುಗಿಬಿದ್ದಿದ್ದಾರೆ. ಪ್ರತಿ ಆಟೋಗೆ 700 ರೂಪಾಯಿ ಗ್ಯಾಸ್ ನಿಗದಿಪಡಿಸಲಾಗಿದ್ದು ಖಾಕಿ ಭದ್ರತೆ ಸಿಬ್ಬಂದಿ ಗ್ಯಾಸ್ ತುಂಬಿಸಿದ್ದಾರೆ. ರಾಯಚೂರಲ್ಲಿ ಕಳೆದೊಂದು ವಾರದಿಂದ ಗ್ಯಾಸ್ ಸಿಗದೆ ಕಂಗೆಟ್ಟಿದ್ದ ಆಟೋ ಚಾಲಕರು ಕೊನೆಗೂ ಮುಖದಲ್ಲಿ ಮಂದಹಾಸ ಮೂಡಿದೆ. ರಾಯಚೂರು ನಗರದಲ್ಲಿರುವ ಗ್ಯಾಸ್ ಸ್ಟೇಷನ್ಗಳಿಗೆ ಸ್ಟಾಕ್ ಬಂದ ಹಿನ್ನೆಲೆ ಆಟೋ ಚಾಲಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ರಾಜ್ಯದಲ್ಲಿ LPG ಅಭಾವದಿಂದ ಆಟೋ ಚಾಲಕರ ಸ್ಥಿತಿ ಕೇಳತೀರದಾಗಿದೆ. ಬಂಕ್ ಎದುರು ಗ್ಯಾಸ್ ತುಂಬಿಸಿಕೊಳ್ಳುವುದರಲ್ಲೇ ದಿನ ಕಳೀತಾ ಇದೆ. ಆಟೋ ಗ್ಯಾಸ್ ಕೊರತೆ ನೀಗಿಸಬೇಕೆಂದು ಸರ್ಕಾರಕ್ಕೆ ಡೆಡ್ಲೈನ್ ನೀಡಿದ್ರೂ ಸಮಸ್ಯೆ ಬಗೆಹರಿಯುವ ಯಾವುದೇ ಲಕ್ಷಣ ಕಾಣ್ತಿಲ್ಲ. ಹೀಗಾಗಿ ಆಟೋ ಸಂಘಟನೆಗಳು ಇವತ್ತು ಬೆಳಗ್ಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ KH ಮುನಿಯಪ್ಪ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಮುಂದಾಗಿದ್ದಾರೆ. ನಮ್ಮ ಸ್ವಾಭಿಮಾನಿ ಚಾಲಕರಿಗೆ ನಿಮಗೆ ರೋಸ ಆವೇಶ ಅನ್ನೋದಿದ್ರೆ ಬನ್ನಿ, ಮುನಿಯಪ್ಪರ ಮನೆಗೆ ಹೋಗೋಣ, ಮುತ್ತಿಗೆ ಹಾಕೋಣ, ಕೇಳೋಣ. ನಿಮ್ಗೆ ಇದು ಆಗಲ್ಲ ಅಂದ್ರೆ ಅಧಿಕಾರ ಬಿಟ್ಟು ಹೋಗ್ಲಿ ಅವರು. ನಾನು ಕೇಳೋದು ಅದನ್ನೇ. ಇವಾಗ ನಿಮ್ಮ ಕೈಲಿ ಆಗ್ತಲ್ವ ಅಧಿಕಾರ ನಡೆಸೋಕ್ಕೆ? ಈಗ ನಮಗೆ ಜೀವನ ನಡೆಸೋಕೆ ನೀವು ದಾರಿ ತೋರಿಸ್ಕೊಡ್ತಲ್ವಾ? ನಾವೇ ನಿಮ್ಮ ಹತ್ರ ಭಿಕ್ಷೆ ಬೇಡಲ್ಲ. 4 ದಿನಗಳ ಹಿಂದೆ ಕೊಡಗಲ್ಲಿ ಏಕಾಂಗಿ ಚಾರಣಕ್ಕೆ ಹೋಗಿ ನಾಪತ್ತೆಯಾಗಿದ್ದ ಕೇರಳದ ಕಣ್ಣೂರಿನ 36 ವರ್ಷದ ಮಹಿಳೆ ಶರಣ್ಯ ಕೊನೆಗೂ ಪತ್ತೆಯಾಗಿದ್ದಾಳೆ. ಮಡಿಕೇರಿಯ ಯವಕಪಾಡಿಯ ತಡಿಯಾಂಡಮೋಳ್ ಬೆಟ್ಟದಲ್ಲಿ ದಾರಿ ತಪ್ಪಿ ಹೋಗಿದ್ದರಿಂದ ಶರಣ್ಯ ರಸ್ತೆ ಸಿಗದೆ ಪಾಳು ಬಿದ್ದ ಬಂಗಲೆಯಲ್ಲಿ ಉಳಿದುಕೊಂಡಿದ್ಲು. ನಿತ್ರಾಣಗೊಂಡಿದ್ದ ಶರಣ್ಯಾಳನ್ನ ರಕ್ಷಣಾ ಸಿಬ್ಬಂದಿ ರಕ್ಷಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬಂದಿದೆ. ಮುಫೀಜ್ ಮಿಯಾನವರ್ ಎಂಬಾತನಿಂದ ಅತ್ಯಾಚಾರ ಹಾಗೂ ಯುವತಿಗೆ ಬ್ಲಾಕ್ ಮೇಲ್ ಮಾಡಿರುವ ಆರೋಪ ಕೇಳಿಬಂದಿದೆ.
ಹಿಂದೂ ಯುವತಿಯನ್ನ ಪ್ರೀತಿಸುವ ನಾಟಕವಾಡಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾಗಿ ಸಂತ್ರಸ್ತೆ ಆರೋಪಿಸಿದ್ದಾಳೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಚಿವ ಜಮೀರ್ ಅಹಮದ್ ಮತಶಿಕಾರಿ ನಡೆಸುತ್ತಾರೆ ಎನ್ನಲಾಗಿತ್ತು. ಆದರೆ ಜಮೀರ್ ಅಹಮದ್ ಖಾನ್ ಕೇವಲ ಸುದ್ದಿಗೋಷ್ಠಿ ಮಾಡಿದ್ರು. ಹೀಗೆ ಸುದ್ದಿಗೋಷ್ಠಿ ನಡೆಸಿದ ಸಚಿವ ಜಮೀರ್ ಮಲ್ಲಿಕಾರ್ಜುನ್ ನಿವಾಸದಲ್ಲೇ ಊಟ ಮಾಡಿ ಮನೆ ಹಿಂಬಾಗಿಲಿನಿಂದ ವಾಪಸ್ಸಾದ್ರು. ಮುಸ್ಲಿಂ ಏರಿಯಾಗಳಲ್ಲಿ ಪ್ರಚಾರ ಮಾಡದೆ ದಿಢೀರ್ ವಾಪಸ್ಸಾಗಿರೋದು ಚರ್ಚೆಗೆ ಕಾರಣವಾಗಿದೆ. ಭಾರತ ಮತ್ತು ಬಾಂಗ್ಲಾದೇಶ ಗಡಿ ಮೂಲಕ ಅಕ್ರಮವಾಗಿ ಪ್ರವೇಶ ಮಾಡೋ ವಲಸಿಗರಿಗೆ ಗುನ್ನ ಹಾಕೋದಕ್ಕೆ ಬಿಎಸ್ಎಫ್ ಹೊಸ ಪ್ಲಾನ್ ಮಾಡಿದೆ. ತಂತಿ ಬೇಲಿ ಅಳವಡಿಸಲಾಗದ ಇಂಡೋ ಬಾಂಗ್ಲಾ ಗಡಿಯಲ್ಲಿ ವಿಷಕಾರಿ ಸರ್ಪಗಳು ಮತ್ತು ಮೊಸಳೆಗಳನ್ನು ಬಿಡಲು ಭಾರತೀಯ ಸೇನೆ ಮುಂದಾಗಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ ನಡೆದ ಸಿಎಸ್ಕೆ ವಿರುದ್ಧದ ಪಂದ್ಯದಲ್ಲಿ ಆರ್ಸಿಬಿ ಅಮೋಘ ಜಯ ದಾಖಲಿಸಿದೆ. ಇನ್ನು ಈ ಪಂದ್ಯದಲ್ಲಿ ಕೊಹ್ಲಿ ಹೊಸ ದಾಖಲೆ ಬರೆದಿದ್ದಾರೆ. ಚೆನ್ನೈ ತಂಡದ ವಿರುದ್ಧ ಈವರೆಗೆ 1162 ರನ್ ದಾಖಲಿಸುವ ಮೂಲಕ ಐಪಿಎಲ್ ಇತಿಹಾಸದಲ್ಲಿ ಸಿಎಸ್ಕೆ ವಿರುದ್ಧ ಅತಿ ಹೆಚ್ಚು ರನ್ ಹೊಡೆದ ಅಗ್ರಜ ಎನಿಸಿಕೊಂಡಿದ್ದಾರೆ. ಈ ಮೂಲಕ ಚೆನ್ನೈ ತಂಡದ ವಿರುದ್ಧ 1161 ಹೊಡೆದಿದ್ದ ರೋಹಿತ್ ಶರ್ಮಾರ ದಾಖಲೆಯನ್ನ ಕೊಹ್ಲಿ ಪುಡಿಗಟ್ಟಿದ್ದಾರೆ. ತವರಿನಲ್ಲಿ ನಡೆದ ಐಪಿಎಲ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಮುಗ್ಗರಿಸಿದೆ. ಲಕ್ನೋ ಸೂಪರ್ ಜೈಂಟ್ಸ್ ತಂಡ 5 ವಿಕೆಟ್ಗಳ ಅಂತರದಲ್ಲಿ ಗೆಲುವು ಸಾಧಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಎಸ್ಆರ್ಎಚ್ 157 ರನ್ ಕಲೆ ಹಾಕಿತು. ಕೊನೆ ಓವರ್ನಲ್ಲಿ ಎಲ್ಎಸ್ಜಿ ಆಟಗಾರರು ವಿಜಯ ಪತಾಕೆ ಹಾರಿಸಿದ್ರು. ಶಾಸಕರಿಗೆ ಫ್ರೀ ಐಪಿಎಲ್ ಟಿಕೆಟ್ ಬಗ್ಗೆ ಶಾಸಕ ಸುರೇಶ್ ಕುಮಾರ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ಶಾಸಕರಿಗಾಗಿ ನಾವು ಉಚಿತ ಟಿಕೆಟ್ ಕೇಳೋದು ಸರಿಯಲ್ಲ ಎಂದಿದ್ದಾರೆ. ನಿನ್ನೆ ನಾನು ಮಾಧ್ಯಮಗಳನ್ನು ನೋಡಿದೆ, ಎಲ್ಲ PAಗಳು ಎಲ್ಲ ನಿಂತ್ಕೊಂಡು ಟಿಕೆಟ್ ಕೇಳ್ತಾ ಇರೋದು ಫೋಟೋಗಳನ್ನ ನೋಡಿದೆ. ನಾನು ಏನು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಕಾಲು ತುಳಿತಾ ಆಯಿತು. ಅದಾದ್ಮೇಲೆ ಚರ್ಚೆ ಆದಾಗಲೇ ನಾನು ಹೇಳಿದೆ, ನಾನು ಇನ್ನೂ 11 ಜನದ ಆಕ್ರಂದ ನನಗೆ ಕೇಳ್ತಾ ಇದೆ.